ನಮಸ್ಕಾರ, ನಾನು ನಿಮ್ಮ ಸಹನಾ. ಕತೆ ಬಂಡಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಕತೆ ಬಂಡಿ ಕಡೆಯಿಂದ ನಿಮ್ಮೆಲ್ಲರಿಗೂ ಮಹಾಶಿವರಾತ್ರಿಯ ಹಾರ್ದಿಕ ಶುಭಾಶಯಗಳು. ನಾವು ಶಿವರಾತ್ರಿ ಅಂದ ತಕ್ಷಣ ನಮಗೆ ನೆನಪಾಗೋದೇನು? ಉಪವಾಸ ಮತ್ತು ಜಾಗರಣೆ. ಶಿವರಾತ್ರಿ ಯಾಕೆ ನಾವು ಆಚರಿಸ್ತೀವಿ? ಇದಕ್ಕೆ ಬೇರೆ ಬೇರೆ ಪುರಾಣಗಳಲ್ಲಿ ಬೇರೆ ಬೇರೆ ಕಥೆಗಳ ರೂಪದಲ್ಲಿ ಹೇಳಿದ್ದಾರೆ. ಈ ಶಿವರಾತ್ರಿಯ ಪ್ರಾಮುಖ್ಯತೆ ಬರೀ ಶಿವಪುರಾಣದಲ್ಲಿ ಅಷ್ಟೇ ಅಲ್ಲ, ಸ್ಕಂದ ಪುರಾಣ, ಅಗ್ನಿ ಪುರಾಣ ಮತ್ತು ಪದ್ಮ ಪುರಾಣದಲ್ಲೂ ಉಲ್ಲೇಖ ಮಾಡಿದ್ದಾರೆ. ಮೊದಲನೇದಾಗಿ ನಾವು ನೋಡಬೇಕು ಅಂದರೆ, ಸಮುದ್ರ ಮಂಥನದ ಸಮಯದಲ್ಲಿ ದೇವತೆಗಳು ಮತ್ತು ರಾಕ್ಷಸರು ಜಗಳಾಡ್ತಿರ್ತಾರೆ ಅಲ್ವಾ, ಅಮೃತ ನಮಗೆ ಸಿಗಬೇಕು ಅಂತೆಲ್ಲ. ಆ ಸಂದರ್ಭದಲ್ಲಿ ಸಮುದ್ರದಿಂದ ಒಂದು ಕುಂಭದಲ್ಲಿ ವಿಷ ಹೊರಹೊಮ್ಮತ್ತೆ. ಆಗ ಎಲ್ಲರೂ ತುಂಬ ಯೋಚನೆ ಮಾಡ್ತಿರ್ತಾರೆ ಮತ್ತು ಭಯಭೀತರಾಗಿರ್ತಾರೆ, ಎಲ್ಲಿ ಆ ವಿಷ ಸಮುದ್ರಕ್ಕೆ ಬಿದ್ದು ಎಲ್ಲರಿಗೂ ಹಾನಿ ಉಂಟಾಗತ್ತೆ ಅಂತ. ಆಗ ಎಲ್ಲ ದೇವತೆಗಳು ಶಿವನ ಹತ್ರ ಹೋಗಿ ಪರಿಹಾರ ಕೇಳ್ತಾರೆ. ಆಗ ಶಿವನು ಆ ವಿಷವನ್ನು ತಾನು ಕುಡಿತಾನೆ. ಕುಡಿದು ಆ ವಿಷನ ನುಂಗಲ್ಲ, ತನ್ನ ಗಂಟಲಿನ ಜಾಗದಲ್ಲಿ ಹಿಡಿದಿಟ್ಕೋತಾನೆ. ಹೀಗಾಗಿ ಆ ಗಂಟಲಿನ ಜಾಗ ನೀಲಿಯಾಗತ್ತೆ. ಹೀಗೆ ಶಿವ ನೀಲಕಂಠನಾಗ್ತಾನೆ. ಅಂದಿನಿಂದ ಇಲ್ಲಿಯವರೆಗೂ ಆ ದಿನನ ನಾವು ಶಿವರಾತ್ರಿ ಅಂತ ಆಚರಿಸ್ತಾ ಬರ್ತೀವಿ. ಮತ್ತೊಂದು ಕಥೆಯ ಪ್ರಕಾರ ಶಿವ ಪಾರ್ವತಿಯನ್ನ ಮದುವೆ ಆಗಿದ್ದ ದಿನ, ಹೀಗಾಗಿ ಈ ದಿನನ ಶಿವರಾತ್ರಿ ಅಂತ ಆಚರಿಸಲಾಗುತ್ತೆ. ಇನ್ನೊಂದು ಕಥೆ ಏನು ಗೊತ್ತಾ? ಭೂಲೋಕದಲ್ಲಿ ಮಳೆ ಬೆಳೆ ಎಲ್ಲ ನಾಶ ಆಗಿ ಬರಗಾಲ ಬಂದ್ಬಿಟ್ಟಿರುತ್ತೆ. ಆಗ ಭಗೀರಥ ಗಂಗೆಯಲ್ಲಿ ಪ್ರಾರ್ಥನೆ ಮಾಡಿ ಒಂದು ಘೋರ ತಪಸ್ ಮಾಡ್ತಾನೆ, ಗಂಗೆ ಭೂಮಿಗೆ ಬರಬೇಕು ಅಂತ. ಆ ಸಮಯದಲ್ಲಿ ಗಂಗಾದೇವಿ ಭಗೀರಥನ ಪ್ರಾರ್ಥನೆಗೆ, ಅವನ ಘೋರ ತಪಸ್ಸನ್ನು ಮೆಚ್ಚಿ ಭೂಮಿಗೆ ರಭಸವಾಗಿ ಬರೋಕ್ಕೆ ಪ್ರಾರಂಭಿಸ್ತಾಳೆ. ಇದನ್ನು ನೋಡಿದ ಶಿವ ಗಂಗೆಯನ್ನು ಹಿಡಿದು ತನ್ನ ಜಡೆಯಲ್ಲಿ ಬಂಧಿಸಿ ಇಟ್ಕೋತಾನೆ. ಆಗ ಭಗೀರಥನಿಗೆ ಬೇಜಾರಾಗತ್ತೆ. ತಾನು ಪ್ರಾರ್ಥನೆ ಮಾಡಿ, ತಾನು ಘೋರ ತಪಸ್ಸನ್ನು ಮಾಡಿ ಗಂಗೆನ ಭೂಮಿಗೆ ಕರೆಸಿರ್ತಾನೆ. ಅದನ್ನು ನೋಡಿ ಶಿವ ಬಂಧಿಸ್ಬಿಟ್ನಲ್ಲ ಅಂತ. ಆಗ ಶಿವ ಹೇಳ್ತಾನೆ, ಗಂಗೆ ಅಷ್ಟು ರಭಸವಾಗಿ ಭೂಮಿಗೆ ಬಂದರೆ ಇಡೀ ಭೂಲೋಕನೇ ಕೊಚ್ಕೊಂಡು ಹೋಗುತ್ತೆ ಅಂತ. ಆದರೆ ಈ ಭಗೀರಥನ ತಪಸ್ಸಿಗೆ ಮೆಚ್ಚಿ ಗಂಗಾದೇವಿಯನ್ನು ಭೂಲೋಕಕ್ಕೆ ಕಳಿಸ್ತಾನೆ ಶಿವ. ಹೀಗಾಗಿ ಈ ದಿನನ ಶಿವರಾತ್ರಿ ಅಂತ ಆಚರಿಸ್ತೀವಿ. ಇಷ್ಟೊತ್ತು ನಾವು ಶಿವರಾತ್ರಿಯ ಆಚರಣೆಯ ಹಿಂದಿನ ಕಥೆಗಳೇನು ಅಂತ ತಿಳ್ಕೊಂಡ್ವಿ. ಶಿವರಾತ್ರಿ ದಿನ ನಾವೇನು ಮಾಡ್ತೀವಿ? ಶಿವನಿಗೆ ಅಭಿಷೇಕ ಮಾಡ್ತೀವಿ ಮತ್ತು ಬಿಲ್ವಪತ್ರೆಯಿಂದ ಅರ್ಚನೆ ಮಾಡ್ತೀವಿ. ಶಿವನಿಗೆ ಬಿಲ್ವಪತ್ರೆ ಅಂದರೆ ತುಂಬ ಇಷ್ಟ. ಯಾಕೆ ಶಿವನಿಗೆ ಬಿಲ್ವಪತ್ರೆ ಅಂದರೆ ತುಂಬ ಇಷ್ಟ? ಇದ್ರ ಹಿಂದೆ ಒಂದು ಪುಟ್ಟ ಕಥೆ ಇದೆ. ಒಂದ್ಸರಿ ಏನಾಗುತ್ತೆ, ಕಾಡಲ್ಲಿ ಬೇಟೆಗಾರ ಪ್ರಾಣಿ ಪಕ್ಷಿನೆಲ್ಲ ಬೇಟೆ ಆಡ್ತಾ ಇರ್ತಾನೆ. ಒಂದು ದಿನ ಸಿಂಹ ಬೇಟೆಗಾರನ ಬೆನ್ನತ್ತಿ ಬರುತ್ತೆ. ತನ್ನ ಪ್ರಾಣನ ರಕ್ಷಿಸ್ಕೋಬೇಕು ಅಂತ ಹೇಳಿ ಬೇಟೆಗಾರ ಬಿಲ್ವಪತ್ರೆ ಮರನ ಹತ್ತಿ ಕಿತ್ಕೋತಾನೆ. ಇಡೀ ರಾತ್ರಿ ಸಿಂಹ ಅವನಿಗಾಗಿ ಕಾಯ್ತಾ ಕೆಳಗಡೆ ಕೂತಿರುತ್ತೆ. ಅಷ್ಟು ಹೊತ್ತು ಬೇಟೆಗಾರ ಬಿಲ್ವಪತ್ರೆ ಮರದ ಮೇಲೆ ಇರ್ತಾನೆ. ಅವನಿಗೆ ನಿದ್ದೆ ಬರಬಾರ್ದು, ಎಚ್ಚರವಾಗಿರಬೇಕು ಅಂತ ಬಿಲ್ವಪತ್ರೆ ಎಲೆಗಳನ್ನ ತೆಗೆದು ಕಿತ್ತಿ ಕೆಳಗೆ ಹಾಕ್ತಾ ಇರ್ತಾನೆ. ಕೆಳಗಡೆ ಶಿವಲಿಂಗ ಇರುತ್ತೆ. ಇದರಿಂದ ಶಿವನಿಗೆ ತುಂಬ ಸಂತೃಪ್ತನಾಗ್ತಾನೆ, ತುಂಬ ಖುಷಿಯಾಗತ್ತೆ. ಆಗ ಏನು ಮಾಡ್ತಾನೆ ಶಿವ? ಸಿಂಹದಿಂದ ಬೇಟೆಗಾರನ್ನ ರಕ್ಷಿಸ್ತಾನೆ. ಹೀಗೆ ಗೊತ್ತಾಗುತ್ತೆ ನಮಗೆ ಶಿವನಿಗೆ ಬಿಲ್ವಪತ್ರೆ ಅಂದರೆ ತುಂಬ ಇಷ್ಟ ಅಂತ. ಹೇಗಿತ್ತು ಈ ಕಥೆಗಳೆಲ್ಲ ಅಂತ ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಮಹಾಶಿವರಾತ್ರಿಯ ಹಾರ್ದಿಕ ಶುಭಾಶಯಗಳು. ಸಿಗೋಣ ಮತ್ತೊಂದು ಪುಟ್ಟ ಕಥೆಯೊಂದಿಗೆ. ಧನ್ಯವಾದಗಳು.